ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ರವಾ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀವಿ. ಇದು ರುಚಿ ತುಂಬ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ 2 ಕಪ್ ಚಿರೋಟಿ ರವೆ ಹಾಕಿದ್ರೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕಿಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿಕೊಂಡ ನಂತರ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿಕೊಳ್ಳಿ. ಮೈದಾ ಹಿಟ್ಟು ತುಂಬ ಹಾಕ್ಕೊಳ್ಬಾರ್ದು. ಮೈದಾ ಹಿಟ್ಟನ್ನ ಸ್ವಲ್ಪ ಜರಡಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಹುಳ ಗಿಳ ಏನಾದರೂ ಗಂಟು ಏನಾದರೂ ಇತ್ತು ಅಂದರೆ ಅದೆಲ್ಲ ಜರಡಿನಲ್ಲಿ ಹೋಗುತ್ತೆ ಅಂತ ಅಷ್ಟೇ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಸುಲಭ. ಇದು ಬಿಸಿಯಾಗಿ ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಇದಕ್ಕೆ ನೀರು ಇದನ್ನು ಹೇಗೆ ಇರಬೇಕು ಅಂದರೆ, ನಾವು ಮೊಸರು ಕಡಿತೀವಲ್ವ, ಮಜ್ಜಿಗೆ ಕಡಿತೀವಲ್ವ, ಆ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ನಾವು ದೋಸೆ ಬ್ಯಾಟ್ರ್ ಕನ್ಸಿಸ್ಟೆನ್ಸಿನಲ್ಲಿರಬಾರ್ದು. ಮಜ್ಜಿಗೆ ಕಡಿತೀವಲ್ವ ಆ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ಚೆನ್ನಾಗಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಇಲ್ದಂಗೆ ಕಲಸಿ ಇಟ್ಕೊಳ್ಳಿ. ತೋರಿಸ್ತೀವಿ ಆ ಕನ್ಸಿಸ್ಟೆನ್ಸಿಗೆ. ತುಂಬ ನೀರು ಹಾಕ್ಬೇಕು. ಇದಕ್ಕೆ ಮಜ್ಜಿಗೆ ಕುಡಿಯೋವಾಗ ಹೆಂಗಿರುತ್ತೋ ಆ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಂತರ ತವಾ ಇಡಿ. ತವಾ ಕಾಯೋ ಅಷ್ಟರಲ್ಲಿ ಅರ್ಧ ಭಾಗನ ಈರುಳ್ಳಿ ಕಟ್ ಮಾಡಿ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ತವಾನ ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ತಾ ಇದ್ರೂ ಈರುಳ್ಳಿನಲ್ಲಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ನಂತರ ಒಂದು ಸೌಟ್ ಆ ಹಿಟ್ಟನ್ನು ತಗೊಂಡು ಈ ಥರ ಅಂದರೆ ಅದು ಈ ಥರ ತೂತು ಬಿಡಬೇಕು. ಅವಾಗಲೇ ರುಚಿಯಾಗಿರೋದು. ನಂತರ ಅದರ ಮೇಲೆ ಒಂಚೂರು ಎಣ್ಣೆ ಹಾಕಿಬಿಟ್ಟು, ಇದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ, ಅದೇ ಎದ್ದೇಳುತ್ತೆ. ಈ ಥರ ಸ್ವಲ್ಪ ಎದ್ದೊಳ್ತು ಅಂದಿದ ತಕ್ಷಣ ನಾವು ಈ ಥರ ಫ್ಲಿಪ್ ಮಾಡ್ಕೊಬೇಕು. ಫ್ಲಿಪ್ ಮಾಡಿಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ, ಲೈಟ್ ಬ್ರೌನಿಷ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದರೆ ರುಚಿ ಇರುತ್ತೆ. ಇದನ್ನು ನೀವು ಬೇಕಂದರೆ ಬರೀ ಚಟ್ನಿನಲ್ಲೂ ತಿನ್ಬೋದು, ತೆಂಗಿನಕಾಯಿ ಚಟ್ನಿನಲ್ಲೂ ತಿನ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.